ಹೆಲೋ ನಮಸ್ತೆ, ನನ್ನ ಹೆಸರು ಶಿಲ್ಪಾ ಸುನಿಲ್ ಅಂತ. ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ. ಬನ್ನಿ, ಇವತ್ತು ನಾನು ನಿಮಗೊಂದು ರೈಸ್ ಐಟಮ್ ಹೇಳ್ಕೊಡ್ತಿದ್ದೀನಿ. ಮಶ್ರೂಮು ಹಾಗೆ ಪಾಲಕ ಸೊಪ್ಪು ಹಾಕಿ ಒಂದು ರೈಸ್ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಎಲ್ಲ ವೆಜಿಟೇಬಲ್ಸ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಜೊತೆಗೆ ವೆಜಿಟೇಬಲ್ಸ್ ಹಾಕ್ಕೋಬೋದು, ಯಾವ ವೆಜಿಟೇಬಲ್ಸ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಬೀನ್ಸು ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಬಟಾಣಿ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಕಟ್ ಮಾಡಿದಂತಹ ಮಶ್ರೂಮ್ ಇರುತ್ತಲ್ಲ, ಸಣ್ಣದಾಗಿ ಕಟ್ ಮಾಡಿರ್ತೀವಿ, ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿದ್ದಂಥ ಮಶ್ರೂಮ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬನ್ನಿ, ಈ ಕಡೆ ಒಂದು ಮಿಕ್ಸರ್ ಜಾರಿಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳೋಣ, 4 ಲವಂಗ, 1 ಇಂಚು ಚಕ್ಕೆ, 2 ಏಲಕ್ಕಿ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಳ್ಳೋಣ. ಒಣಕೊಬ್ಬರಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಣಕೊಬ್ಬರಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊಳ್ಳೋಣ. ಪುದೀನ ಒಂದು ಸ್ವಲ್ಪ ಹಾಕ್ಕೊಂಡು 1-2 ಕಟ್ಟು ಪಾಲಕ ಸೊಪ್ಪಿರುತ್ತಲ್ಲ, ಅದನ್ನು ವಾಶ್ ಮಾಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮರ್ತುಬಿಟ್ಟಿದ್ದೆ, ಸೊ 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಫ್ರೈ ಮಾಡ್ತಿದ್ವಲ್ಲ ಆ ಪ್ಯಾನಿಗೆ ಇದು ಮಿಕ್ಸಿ ಮಾಡಿರ್ತೀವಲ್ಲ ಆ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಕಲಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ಕಲಿಸ್ಕೊಂಬಿಟ್ರೆ ರೈಸ್ ರೆಡಿ ಆಗುತ್ತೆ. ಹಾಗೆ ಬನ್ನಿ, ಈ ಕಡೆ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿನ ಫ್ರೈ ಮಾಡಿಕೊಂಡು ಈ ರೈಸ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಇವಾಗ ಪಾಲಕ್ ಮಶ್ರೂಮ್ ರೈಸ್ ರೆಡಿ ಆಗುತ್ತೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಬೆನಿಫಿಟ್ ಇದೆ. ಮಶ್ರೂಮು ಮತ್ತು ಪಾಲಕ್ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ, ಸುಧಾರಿಸುತ್ತೆ. ನಾನಿರೋದು ದಾವಣಗೆರೆಯಲ್ಲಿ. ಸೊ ನಮ್ಮೂರಲ್ಲಿ ರೀಸೆಂಟಾಗಿ ದುರ್ಗಮ್ಮ ಜಾತ್ರೆ ನಡೀತು. ಅದರದ್ದು 1-2 ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಹಾಕ್ತೀನಿ ನೋಡಿ. ಇದು 2-3 ವರ್ಷಕ್ಕೊಂದು ಸಲ ಜಾತ್ರೆ ನಡೆಯುತ್ತೆ. ದುರ್ಗಮ್ಮ ದೇವಿ, ಇದು ನಮ್ಮ ನಗರ ದೇವತೆ ಅಂತ ಹೇಳ್ತಾರಲ್ಲ, ದುರ್ಗಮ್ಮ ದೇವಿ ನಮ್ಮ ನಗರ ದೇವತೆ. ತುಂಬಾ ಚೆನ್ನಾಗಿತ್ತು. ಕಲ್ಚರಲ್ ಈವೆಂಟ್ಸ್ ಎಲ್ಲ ನಡೀತಾ ಇತ್ತು. ನಾವು ಹೋದಾಗ ತುಂಬ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ತುಂಬಾ ರಶ್ ಇರೋದ್ರಿಂದ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಭಾಳ ಕ್ರೌಡ್ ಇರೋದ್ರಿಂದ ತೆಗಿಯೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.